ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ವಿಡಿಯೋಸ್. ಈ ವಿಡಿಯೋದ್ರ ಬಗ್ಗೆ ಅಂದರೆ ಬಿಗ್ ಬಾಸ್ ಸೀಸನ್ 12ನ ಕೊನೆಯ ವೋಟಿಂಗ್ ರಿಸಲ್ಟ್ ವಿಡಿಯೋ. ಯಾರು ಸ್ಪರ್ಧಿ ಮೇಲಿದ್ದಾರೆ, ಫಸ್ಟ್ ಸ್ಪರ್ಧಿಗೂ ಮತ್ತು ಸೆಕೆಂಡ್ ಸ್ಪರ್ಧಿಗೆ ಎಷ್ಟು ವೋಟಿಂಗ್ ಡಿಫ್ರೆನ್ಸ್ ಇದೆ ಹಿಂದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಫಸ್ಟ್ ಟೈಮ್ ಮಾಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ 11 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಶೂಟಿಂಗ್ನ ನಡೀತ್ಕೊಂಡು ಹೋಗ್ತೈತೆ. ಎಲಿಮಿನೇಷನ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದರೆ 4 ಗಂಟೆಯಿಂದ ಎಲಿಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಹೋಗ್ತಾರೆ ಅಂತ 4 ಗಂಟೆಯಿಂದ ನ್ಯೂಸ್ ಹೇಳ್ತೀನಿ. ಇಲ್ಲ ಇದಕ್ಕಿಂತ ಮುಂಚೆನೇ ಎಲಿಮಿನೇಷನ್ ಆದರೆ ಆಬ್ವಿಯಸ್ಲಿ ಬೇಗ ನ್ಯೂಸ್ ಹೇಳ್ತೀನಿ, 4ಕ್ಕಿಂತ ಮುಂಚೆ ಆದರೆ. ಇನ್ನು ಟಾಪ್ 2, ಟಾಪ್ 3 ಮತ್ತು ಟಾಪ್ 2 ಎಲಿಮಿನೇಷನ್ ಯಾವಾಗ ನಡೀಬೋದು ಅಂದರೆ 8 ಗಂಟೆ, 8-8:30 ಸಮಯದಲ್ಲಿ ಟಾಪ್ 2 ಇಲ್ಲ ಟಾಪ್ 3 ಎಲಿಮಿನೇಷನ್ ನಡೀಬೋದು ಅಂತ ಮಾಹಿತಿ. ಈಗಲೂ ಕೂಡ 6ನೇ ಸ್ಥಾನದಲ್ಲಿ ರಘು ಅವರಿದ್ದಾರೆ. ರಘು ಅವರಿಗೆ 8.4% ವೋಟಿಂಗ್ ಬಂದಿದೆ. ಬೆಳಗ್ಗೆ ಕಂಪೇರ್ ಮಾಡೋದಾದ್ರೆ 9.5 ಅಂದರೆ 1.1% ವೋಟಿಂಗ್ ಡ್ರಾಪ್ ಆಗಿದೆ ರಘು ಅವರಿಗೆ. ಇನ್ನು 5ನೇ ಸ್ಥಾನದಲ್ಲಿ ಧನುಷ್ ಅವರಿದ್ದಾರೆ. ಧನುಷ್ ಅವರಿಗೆ 9.5% ಅಷ್ಟು ವೋಟಿಂಗ್ ಬಂದಿದೆ. ಬೆಳಗ್ಗೆ ಕಂಪೇರ್ ಮಾಡಿದ್ರೆ 9.7 ಇತ್ತು, ಅಂದರೆ 0.2% ಡ್ರಾಪ್ ಆಗಿದೆ ಧನುಷ್ ಅವ್ರಿಗೆ. ಇನ್ನು ಧನುಷ್ ಅವ್ರಿಗೆ ಮತ್ತು ರಘು ಅವ್ರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ 1.1%. ಇನ್ನು 4ನೇ ಸ್ಥಾನದಲ್ಲಿ ಅಶ್ವಿನಿ ಅವರಿದ್ರು. ಈಗ ಕಾವ್ಯ ಅವ್ರು ಬಂದಿದ್ದಾರೆ. ಕಾವ್ಯ ಅವ್ರಿಗೆ 11.2% ವೋಟಿಂಗ್ ಬಂದಿದೆ. ಬೆಳಗ್ಗೆ 11.7 ಇತ್ತು, ಅದು 0.5% ವೋಟಿಂಗ್ ಡ್ರಾಪ್ ಆಗಿದೆ ಕಾವ್ಯ ಅವ್ರಿಗೆ. ಇನ್ನು ಕಾವ್ಯ ಅವ್ರಿಗೆ ಮತ್ತು ಧನುಷ್ ಅವ್ರಿಗೆ ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ 1.7%. ಇನ್ನು 3ನೇ ಸ್ಥಾನದಲ್ಲಿ ಅಶ್ವಿನಿ ಅವರಿದ್ದಾರೆ. ಅಶ್ವಿನಿ ಅವರಿಗೆ 11.3% ವೋಟಿಂಗ್ ಬಂದಿದೆ. ಬೆಳಗ್ಗೆ 11.1 ಇತ್ತು, ಅಂದರೆ 0.2% ವೋಟಿಂಗ್ ಜಾಸ್ತಿ ಆಗಿದೆ ಅಶ್ವಿನಿ ಅವರಿಗೆ. ಇನ್ನು ಅಶ್ವಿನಿ ಅವರಿಗೆ ಮತ್ತು ಕಾವ್ಯ ವೋಟಿಂಗ್ ಡಿಫ್ರೆನ್ಸ್ ನೋಡೋದಾದ್ರೆ ಜಸ್ಟ್ 0.1%. ಇನ್ನು ಸೆಕೆಂಡ್ ಸ್ಪಾಟ್ನಲ್ಲಿ ರಕ್ಷಿತಾ ಇದ್ದಾರೆ. ರಕ್ಷಿತಾ ಅವರಿಗೆ 26.1% ವೋಟಿಂಗ್ ಬಂದಿದೆ. ಬೆಳಗ್ಗೆ ಕಂಪೇರ್ ಮಾಡಿದ್ರೆ ಬೆಳಗ್ಗೆ 25.6 ಇತ್ತು, ಅಂದರೆ 0.5% ವೋಟಿಂಗ್ ಜಾಸ್ತಿ ಆಗಿದೆ ರಕ್ಷಿತಾ ಅವರಿಗೆ. ಇನ್ನು ರಕ್ಷಿತಾ ಮತ್ತು ಅಶ್ವಿನಿ ವೋಟಿಂಗ್ ಡಿಫ್ರೆನ್ಸ್ ನೋಡಿದ್ರೆ 14.8%. ಇನ್ನು ಫಸ್ಟ್ ಪ್ಲೇಸ್ನಲ್ಲಿ ಗಿಲ್ಲಿ ನಟ ಅವ್ರಿಗೆ 34.5% ವೋಟಿಂಗ್ ಬಂದಿದೆ. ಬೆಳಗ್ಗೆ ಕಂಪೇರ್ ಮಾಡಿದ್ರೆ ಬೆಳಗ್ಗೆ 33.4 ಇತ್ತು, ಅಂದರೆ 1.1% ಅಷ್ಟು ವೋಟಿಂಗ್ ಜಾಸ್ತಿ ಆಗಿದೆ ಗಿಲ್ಲಿ ನಟ ಅವ್ರಿಗೆ. ಗಿಲ್ಲಿ ನಟ ಮತ್ತು ರಕ್ಷಿತಾ ಅವ್ರ ವೋಟಿಂಗ್ ಕಂಪೇರ್ ಮಾಡಿದ್ರೆ 8.4% ಅಷ್ಟು ವೋಟಿಂಗ್ ಡಿಫ್ರೆನ್ಸ್ ಇರೋದು. ಇನ್ನು ನಂಬರ್ಸ್ನಲ್ಲಿ ಮಾತಾಡ್ಬೇಕಂದ್ರೆ ಇದು ಪಕ್ಕ ಗೆಸ್ಸೆ ನಂಬರ್ಸು. ಬೇಡ ನಂಬರ್ಸ್ ಎಷ್ಟು ಸರಿ ಆಗ್ಬೋದು ಅಂತ ನಾನು ನೋಡ್ತೀನಿ. ಗಿಲ್ಲಿ ಅವರಿಗೆ ನಾನು ಕ್ಯಾಲ್ಕುಲೇಟ್ ಮಾಡ್ದಂಗೆ 63 crores ಅಷ್ಟು ವೋಟಿಂಗ್ ಮಿನಿಮಮ್ ಬಂದೇ ಬರುತ್ತೆ. ಬಿಗ್ ಬಾಸ್ ಹೇಳ್ದಂಗೆ 37 crore ಬಂದಿದ್ರೆ ಈವರೆಗೂ 63 crore ಜಾಸ್ತಿನೇ ಆಗಿರುತ್ತೆ, ಕಮ್ಮಿ ಅಂತೂ ಆಗಿರೋ ಸೀನ್ ಇಲ್ಲ. ಇನ್ನು ಸೆಕೆಂಡ್ ಸ್ಪಾಟ್ನಲ್ಲಿ ರಕ್ಷಿತಾ ಇದ್ದಾರೆ. ರಕ್ಷಿತಾ ಅವ್ರಿಗೆ ಗಿಲ್ಲಿ 63 ಅಂದರೆ ರಕ್ಷಿತಾ ಅವ್ರಿಗೆ 50 ಅಂತೂ ದಾಟುತ್ತೆ ಅಂತ ನನ್ನ ಭರವಸೆ. 51 ಪಾಯಿಂಟ್ ಎಷ್ಟೋ ಚಿಲ್ಲರೆ, ಇಲ್ಲ 52 ಅಷ್ಟು ರಕ್ಷಿತಾ ಅವ್ರಿಗಿರುತ್ತೆ. ಮಿನಿಮಮ್ ಅಂದರೆ 30 crores ಜಾಸ್ತಿ ಇರುತ್ತೆ, 50 crores ಕಮ್ಮಿ ಇರುತ್ತೆ ಅನಿಸ್ತದೆ. ಇನ್ನು ಥರ್ಡ್ ಪ್ಲೇಸ್ ಬರೋದಾದರೆ ಅಶ್ವಿನಿ ಅವರಿಗೆ ಅಷ್ಟು ವೋಟ್ ಬಂದಿರಲ್ಲ, ಜಸ್ಟ್ 15 crores ವೋಟ್, ಇಲ್ಲ 14 crores ಅಂತ ನಾನು ಹೇಳ್ತೀನಿ. ಇನ್ನು 4ನೇ ಸ್ಥಾನದಲ್ಲಿ ಕಾವ್ಯ ಅವರಿದ್ದಾರೆ. ಕಾವ್ಯ ಅವ್ರಿಗೂ ಅಷ್ಟೇ 13 crores ಇಲ್ಲ 12 crores. ಧನುಷ್ ಅವ್ರಿಗೆ ಹತ್ತತ್ರ 12 crores 13 crores ಒಳಗಡೆ ಧನುಷ್ ಅವ್ರಿಗೆ ವೋಟಿಂಗ್. ಇನ್ನು ಲಾಸ್ಟ್ನಲ್ಲಿ ರಘು ಅವ್ರಿಗೆ ಮೊನ್ನೆ ವೋಟಿಂಗ್ ತೋರಿಸಿದವಾಗ 95 lakh ಎಷ್ಟೋ ಲ್ಯಾಕ್ಸ್ನಲ್ಲಿ ಇತ್ತು, ಕ್ರೋರ್ಸು ಬಂದಿದ್ದಿಲ್ಲ, ಸ್ವಲ್ಪ ಇತ್ತು ಕ್ರೋರ್ಸ್ನಲ್ಲಿ. ನನಗನ್ಸೋ ಪ್ರಕಾರ 49 hours ಕ್ರೋರ್ ದಾಟಿಲ್ಲ, ಇನ್ನು 34 hours ಕ್ರೋರ್ ದಾಟುತ್ತಾ ಹತ್ತತ್ರ 2 crore 2.5 crore ವರೆಗೂ ರಘು ಅವ್ರ ವೋಟಿಂಗ್ ಅಂತ ನನಗೆ ಗೆಸ್ ಮಾಡ್ತೀನಿ. ಇನ್ನೇನೇ ಇದ್ರು ಈ ಸೀಸನ್ ವೋಟಿಂಗ್ ರಿಸಲ್ಟ್ ಆಗೋಗಿದೆ. ಇನ್ನು 3 o'clock 4 o'clock ಇಲ್ಲ 4 o'clock 4:30 ಅಷ್ಟರಲ್ಲಿ ಯಾರು ಎಲಿಮಿನೇಟ್ ಆಗಿದ್ದಾರೆ 6th ಸ್ಪಾಟ್ನಲ್ಲಿ ಅಂತೆ, ರಘು ಅವ್ರು ಎಲಿಮಿನೇಟ್ ಆಗಿದ್ದಾರಾ ಇಲ್ಲ ಧನುಷ್ ಅವ್ರು ಎಲಿಮಿನೇಟ್ ಆಗಿದ್ದಾರೆ ಅಂತ ಆ ಟೈಮಲ್ಲಿ ವೀಡಿಯೋ ಹಾಕ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.